I'm going to my chartered accounts house. ದಾರಿಲಿ ಬರ್ತಾ ಇದ್ದೆ ಲೆನ್ಸ್ ಕಾರ್ಡ್ ಕಂಡು ನನಗೆ. ಸೊ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಸ್ಪೆಕ್ಸ್ ಓವರ್ ಹಿಯರ್. ಲುಕ್ಸ್ ಲೈಕ್ ರಣಬೀರ್ ಸಿಂಗ್ಸ್. ಐ ಬಾಟ್ 2 ಸ್ಪೆಕ್ಸ್. ನನ್ನ ಮುಂದೆನೇ ಒಂದು ಗಿಡ ಬಿತ್ತಿಲ್ಲ, ನಾನು ಇಲ್ಲೇ ಗಾಡಿ ಪಾರ್ಕ್ ಮಾಡೋ ನಿಂತೆ ಈಗ ಸದ್ಯ. ಎಷ್ಟು ಹೆದರಿದೆ ಅಂದೆ ನಾನು. ಈ ಫ್ಲೈಟ್ ಮಾತ್ರ ನಮ್ಮ ಮನೆ ಮುಂದೆನೆ ಹಿಂಗೆ ಹೋಗ್ತದೆ ಯಾವಾಗಲೂ. Hello everybody, welcome to my new vlog and today is Sunday. I have something special to share with you. I'm going to my chartered accounts house and they are going to shoot a podcast. 2 daughters and a father, and he's really an inspirational person for me in personally also. And my wife is in her mother's house and I'm going to have breakfast outside. ಇವತ್ತು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡಿ ನಾನು ಇವತ್ತು ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬಹಳಷ್ಟು ಒಳ್ಳೆ ಡಿಸ್ಕಷನ್ಸ್ ಆಗೋದಿದೆ, ನಾನು ನಿಮ್ಗೆ ಹೇಳ್ತೀನಿ ಏನೇನು ಮಾಡ್ತಾ ಇದ್ದೀವಿ ಅಂತ. ಆಲ್ರೈಟ್, ಸೊ ಐ ಆಮ್ ಹಿಯರ್ ನಾವು. ಕೆಲಸ ಮುಗಿಸಿದೆ. ಚನ್ವೀರ್ ಸರ್ ಮನೆಯಲ್ಲಿ ಸ್ವಲ್ಪ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಡಿಸ್ಕಸ್ ಎಲ್ಲ ಮಾಡಿದ್ವಿ. ದಾರಿಲಿ ಬರ್ತಾ ಇದ್ದೆ ಲೆನ್ಸ್ ಕಾರ್ಡ್ ಕಂಡು ನನಗೆ. ನಾನು ಒಂದು ಸ್ಪೆಕ್ಸ್ ತೊಗೋಬೇಕಂತ ಮಾಡಿದ್ದೀನಿ. ಲೆಟ್ಸ್ ಸಿ ಹೇಗೆ ಕಾಣುತ್ತೆ, ನನಗೆ ಸೂಟೇಬಲ್ ಆಗಿರುವಂಥ ಸ್ಪೆಕ್ಸು ಸಿಗತ್ತೋ ಇಲ್ವೋ ಅಂತ. ಇಲ್ಲಿ ಬಹಳಷ್ಟು ಥರ ಕಲೆಕ್ಷನ್ಸ್ ಇದ್ದಾವೆ, ನೋಡೋಣ ನನಗೆ ಸೂಟೇಬಲ್ ಆಗುತ್ತೋ ಇಲ್ಲೋ ಅಂತ. ಸೊ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಸ್ಪೆಕ್ಸ್ ಓವರ್ ಹಿಯರ್. ದೇರ್ ಇಸ್ ಒನ್ ಎಕ್ಸಿಕ್ಯೂಟಿವ್. ಹೈ, ವಾಟ್ಸ್ ಯರ್ ನೇಮ್? Zamir. So Zamir, I want to change my specs. So I've been wearing this for a long time. ಇದನ್ನೇ ನಾನು ಭಾಳ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಒಂದೆರಡು ಸ್ಪೆಕ್ಸ್ ತಗೋಬೇಕಿತ್ತು. ಕ್ಯಾನ್ ಯು ಸಜೆಸ್ಟ್ ಮೀ ಬೆಟರ್? Zamir, sometimes whenever I have taken a big temple, so it becomes little tight for me over here and I'll feel like headache. It shouldn't happen this time. Sure. So show me a better one. Sure, I will. Okay. This is the new sunglasses from Vincent Chase and with the big temple. All right, so let me wear it and see. Looks nice, doesn't it? Okay, so I'll go with this one. One more you can show me? Yeah, we have another one. Okay. This is the recently. All right, this is a different color. So looks like Ranbir Singh's different color, doesn't it? All right, these two are nice. So I'll go with these two. What's the offer do we have? So we have a buy one get one offer. Buy one get one. So I've got already membership over here, so I have one. The case today, so this price I'll get 2 then. Yeah. All right, pack these 2. Another one and it will be of 60% off, third PID. Okay, how much it will cost for me? If it is of 2000 rupees, you need to pay only 800 rupees for third PID in the same card. All right, let's see. It is interesting. Let me pick it up. I'll take 2 now. I'll get my wife also tomorrow. Sure. Yeah? I did my quick shopping. I bought 2 specs, which are really very nice. One I have already worn here. You can see. My friend Khadir is telling this temple is big. Usually I like big things. Thank you. Guys, ಗುಡುಗು ಸಿಡಿಲು ಮಳೆ ಏಕಾಏಕಿಯಾಗಿ ಶುರುವಾಯಿತು. ನನ್ನ ಮುಂದೆನೇ ಒಂದು ಗಿಡ ಬಿತ್ತಿಲ್ಲ, ನಾನು ಇಲ್ಲೇ ಗಾಡಿ ಪಾರ್ಕ್ ಮಾಡೋ ನಿಂತೆ ಈಗ ಸದ್ಯ. ಅಯ್ಯೋ, ಏನಾಗ್ತಾ ಇದೆ, ಇಷ್ಟು ಹೆದರಿಕೆ ಬಂತು ಮಾರೆ. ಹಿಂದೂ ಗಿಡ ಇದೆ, ಮುಂದೂ ಗಿಡ ಇದೆ. ಇಲ್ಲಿ ನಡಕ್ಕೆ ಹಾಸಿ ಹೋಗೋಕೆ ನನಗೆ ಹೆದರಿಕೆ ಬರ್ತಾ ಇದೆ. ಈಗ ನಡುವೆ ಇಲ್ಲಿ ಹಾಸಿ ಹೋಗ್ಲಿಕ್ಕೆ ನನಗೆ ಹೆದರಿಕೆ ಬರ್ತಾ ಇದೆ. ಯಾಕಂದರೆ ಜಸ್ಟ್ ಈಗನೇ ನನ್ನ ಕಣ್ಣು ಮುಂದೆನೇ ಬಿತ್ತು ಗಿಡ. ಮೈ ಗಾಡ್, ನಾನು ನನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಡ್ರೈವ್ ಮಾಡ್ತಾ ಇದ್ದೆ. ನಾನು ಇಲ್ಲೇ ಪಾರ್ಕ್ ಮಾಡೋನಿದ್ದೆ, ಈಗ ಸದ್ಯ ಇಲ್ಲೇ ಪಾರ್ಕ್ ಮಾಡೋನಿದ್ದೆ. ನನ್ನ ಕಣ್ಣು ಮುಂದೆನೇ ಬಿತ್ತು ಗಿಡ. ಓ ಮೈ ಗಾಡ್, ಏನು ಮಳೆ ಹೊಡಿತಪ್ಪ. ಕಂಟಿನ್ಯೂಸ್ ಆಗಿ ಒಂದು 45 ಮಿನಿಟ್ಸ್ವರೆಗೂ ಏನು ಮಳೆ ಹೊಡಿತು ಹುಬ್ಳಿಲಿ ಅಂದರೆ ನಾನು ನಿಜವಾಗ್ಲೂ ಹೆದರಿದ್ದೆ. ಗಾಡಿ ಪಾರ್ಕ್ ಮಾಡುವಷ್ಟೊತ್ತಿಗೆ ಗಿಡನ ಮುಂದೆ ಬಿದ್ದರೆ ಎಷ್ಟು ಹೆದರಿದೆ ಅಂದೆ ನಾನು. ಬಿಕಾಸ್ ಐ ಹ್ಯಾವ್ ಸೀನ್, ನಾನು ನೋಡಿದ್ದೀನಿ ಕಾರ್ ನಿಂತಲ್ಲೇ ಮಳೆ ಗಾಳಿಗೆ ಗಿಡದ ಮೇಲೆ ಗಿಡ ಅಂದರೆ ಕಾರ್ ಮೇಲೆ ಗಿಡ ಬಿದ್ದು ಈ ಥರ ಎಲ್ಲ ಆಗಿದ್ದನ್ನು ನಾನು ನೋಡಿದ್ದೀನಿ, ರಿಯಲ್ ಆಗಿ ನೋಡಿದ್ದೀನಿ. ಸೊ ಐ ಗಾಟ್ ರಿಯಲಿ ಸ್ಕೇರ್ಡ್ ಅಬೌಟ್ ಇಟ್. ನಿಮ್ಮೂರಲ್ಲಿ ಮಳೆ ಆಯಿತಾ? ಗೈಸ್, ಇವತ್ತು ನಿಜವಾಗ್ಲೂ ಬಹಳನೇ ಮಳೆ ಆಯಿತು. ನೀವು ರಿಸಲ್ಟ್ ನೋಡ್ಬೋದು. ಈಗ ನನ್ನ ಮನೆ ಮುಂದೆ ಇಷ್ಟು ನೀರು ನಿಂತಿದೆ. ತುಂಬ ಮಳೆ ಆಯಿತು ಇವತ್ತು. ಸಿಡಿಲು, ಗುಡುಗು ಮತ್ತು ಗಿಡಗಳು ಬಿದ್ದಿದ್ದಾವೆ. ಈ ಕಡೆ ನೋಡಿ, ನನ್ನ ಮನೆ ಈ ಕಡೆ ಇಷ್ಟೊಂದು ನೀರು ನಿಂತಿದೆ. ಸೊ ಇಲ್ಲಿ ಮನೆ ಮುಂದೆ ಇಷ್ಟೊಂದು ನೀರು ನಿಂತಿದೆ. ನನ್ನ ಕಾರ್ಗಳು ಕೆಳಗಿದ್ದಾವೆ, ಗಿಡ ಇದೆ. ಐ ಆಮ್ ಆಲ್ಮೋಸ್ಟ್ ಸ್ಕೇರ್ಡ್. ಬಟ್ ನಮ್ಮನೆ ಈಗ ಇದನ್ನು ಕೂಡ ಗಿಡ ಹೆದರಿಕೆ ಬಂದೇ ಬರುತ್ತೆ. ಸೊ ರಾತ್ರಿ ಮಲಗೋಬೇಕಾದ್ರೆ ಬೇರೆ ಲೇಟ್ ಮಲಗ್ತೀನಿ. ಈ ಫ್ಲೈಟ್ ಮಾತ್ರ ನಮ್ಮ ಮನೆ ಮುಂದೆನೇ ಹಿಂಗೆ ಹೋಗ್ತದೆ ಯಾವಾಗಲೂ. ಯಾವಾಗ ಬರ್ತೀಯಾ ಅಂತ ಕರಿತಾನೇ ಇರ್ತದೆ. ಇಲ್ಲಿ ನೋಡಿ, ಅರ್ಧ
ಆಟೋ ಅರ್ಧ ಗಾಲಿಗಳು ಮತ್ತು ಕಾರ್ನ ಅರ್ಧ ಗಾಲಿಗಳು ನೀರಲ್ಲಿ ಹೋಗಿವೆ. ದಿಸ್ ಇಸ್ ಹೌ ಈಸ್ ಟುಡೇಸ್ ರೇನಿ ಸೀಸನ್ ಸ್ಟೇಟಸ್. ಆಲ್ ರೈಟ್ ಫೋಕ್ಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದೆ ಕಂಟಿನ್ಯೂ ಇವತ್ತು ಮಾಡುವಂಗಿಲ್ಲ, ಸಾಕಾಯ್ತು ನಮ್ಗೆ ಇಷ್ಟೇ. ಸೊ ಟಿಲ್ ದೆನ್ ವಿಲ್ ಕ್ಯಾಚ್ ಅಪ್ ಟುಮಾರೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.